ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪಡಾರ್ನ ಶ್ರೀಕಾಂತ್ ಅವರ ಮನೆಯಲ್ಲಿ ಉಪನಯನದ ಮುಂಚಿನ ದಿನ ಊರವರೆಲ್ಲ ಸೇರಿ ಮೇಲಾರ ಕೊರೆಯೋದು, ಬಾಳೆ ಎಲೆ ಸಿದ್ಧಪಡಿಸೋದು ಇವೆಲ್ಲವನ್ನು ಹಂಚಿಕೊಂಡಿದ್ದೆ. ನೀವೆಲ್ಲ ನೋಡಿ ತುಂಬ ಪ್ರೋತ್ಸಾಹಿಸಿದ್ದೀರಿ. ವಿಡಿಯೋವನ್ನು ವೀಕ್ಷಿಸಿದ ಆತ್ಮೀಯರು ಫೋನ್ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ತುಂಬ ಖುಷಿಯಾಯಿತು. ಮರುದಿನದ ಊಟಕ್ಕೆ ಏನೆಲ್ಲ ಅಡುಗೆಗಳಿದ್ದವು, ಹಾಗೆಯೇ ಬೆಳಗಿನ ಊಟೋಪಚಾರಕ್ಕೆ ಏನೆಲ್ಲ ತಿಂಡಿಗಳು ಇದ್ದವು ಅನ್ನೋದನ್ನು ಸಹ ಹಂಚಿಕೊಳ್ತಾ ಇದ್ದೀನಿ. 3-4 ದಿನಗಳಿಂದ ಸತೀಶ್ ಅಣ್ಣ ಮತ್ತು ಕಿರಣ್ ಕುಂಟಿನಿಯವರ ಕೈ ರುಚಿಯ ಸವಿಯನ್ನು ನಾವೆಲ್ಲ ಸವಿದು ಖುಷಿಪಟ್ಟಿದ್ದೀವಿ. ನಮ್ಮ ಉತ್ತರ ಕನ್ನಡದ ಅಡುಗೆಗೂ ಹಾಗೂ ದಕ್ಷಿಣ ಕನ್ನಡದ ಅಡುಗೆಗೂ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೂ ತುಂಬ ರುಚಿಯಾಗಿದ್ದವು. ಸೇರಿದ ನೆಂಟರಿಷ್ಟರೆಲ್ಲ ಮನೋರಂಜನೆಯ ಆಟಗಳಲ್ಲಿ ಸಮಯವನ್ನು ಕಳೆದಿದ್ದೆವು. ಇಂತಹ ಶುಭ ಸಮಾರಂಭಗಳಲ್ಲಿ ನೆಂಟರಿಷ್ಟರು, ಆಪ್ತೇಷ್ಟರೆಲ್ಲ ಸೇರಿ ಖುಷಿ ಪಡುವ ಸಂಭ್ರಮವೇ ಮರೆಯಲಾಗದ ಕ್ಷಣಗಳಾಗಿರುತ್ತವೆ. ಇಂದಿನ ದಿನಗಳಲ್ಲಿ ಛತ್ರಗಳಲ್ಲಿಯೇ ಶುಭ ಸಮಾರಂಭಗಳು ಹೆಚ್ಚಾಗಿ ನಡೆಯುತ್ತಿರುವುದರಿಂದ ಮನೆಯಲ್ಲಿ ನಡೆದ ಇಂತಹ ಶುಭ ಸಮಾರಂಭವು ನಮಗೆಲ್ಲ ಅಪರೂಪವಲ್ಲದೆ ಖುಷಿಯನ್ನು ಕೊಟ್ಟಿದ್ದರಿಂದ ಖುಷಿಯ ಕ್ಷಣಗಳೆಲ್ಲವನ್ನು ಮುಂದಿನ ಪೀಳಿಗೆಯವರು ನೋಡಿ ಖುಷಿ ಪಡಲು ಎನ್ನುವ ಸದುದ್ದೇಶದಿಂದ ಈ ವಿಡಿಯೋಗಳೆಲ್ಲವನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ. ಇದು ಮಗನ ಕಿವಿಲಿ ಗಾಳಿ ಹೋಗ್ತದೆ. ಚಲೋ ಹಿಡಿದ್ಬಿಟ್ಟು ಯಾಕಂದ್ರೆ ಕಿವಿಲಿ ಗಾಳಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇಡ್ಲಿ, ಸಾಂಬಾರ್, ಚಟ್ನಿ, ಮಂಗಳೂರು ಬನ್ಸ್, ಕಡೆದ ಅವಲಕ್ಕಿ, ಜೊತೆಯಲ್ಲಿ ಕಾಬೂಲ್ ಚೆನ್ನ, ಉಸುಳಿ, ಉಪ್ಪಿನಕಾಯಿ, ಮೊಸರು, ಹಾಗೆ ಕ್ಯಾರೆಟ್ ಹಲ್ವಾ ಇವೆಲ್ಲವೂ ತಿಂಡಿಯಲ್ಲಿದ್ದರೆ ಬಿಸಿ ಬಿಸಿಯಾದ ಚಹಾ, ಕಾಫಿ, ಕಷಾಯಗಳೂ ಇದ್ದವು. ಒಳ್ಳೇದತ್ತು. ಎಲ್ಲದೂ ಲೈಕ್ ಆಯ್ದಾಡ ಬನ್ಸಂತೂ ಲೈಕ್ ಆಯ್ದೋಳು 2 ಸಲ ಹಾಕ್ಕೊಂಡಿದೆ ಎಲ್ಲರೂ. ಸ್ವಲ್ಪ ಉಪನಯನದ ಮುಹೂರ್ತವು ಬೇಗನೆ ಇದ್ದುದರಿಂದ ಇನ್ನೊಂದೆಡೆಯಲ್ಲಿ ಬೆಳಗಿನ ಉಪಹಾರದ ಉಪಚಾರವು ನಡೆಯುತ್ತಲಿತ್ತು. ಯಾವ ಬಜ್ಜಿ ಅದು? ಕ್ಯಾಬೇಜ್ ಬಜ್ಜಿನಾ? ಗರಿ ಗರಿ ಆಗಿತ್ತು, ಚೆನ್ನಾಗಿತ್ತು. ಹಾಂ, ಅದೇ ಸತೀಶ್ ಅಣ್ಣಂಗೆ ಗೊತ್ತಿದ್ದು, ಅವಕ್ಕೆ ಗೊತ್ತಿಲ್ಲ. ದೊಡ್ಡ ಶಾಸ್ತ್ರಗಳ ಮಗಳು ಇಕ್ಕಳದ್ದು ಒಂದು ಮಾಡಿ ಹಾಕಿ, ಇಕ್ಕಳದ್ದು ಇದ್ರ ಮುಂಡಿ ಮೇಲಾರ ಮಾಡೋ ಇದು ಮುಂಡಿ ಮೇಲಾರ. ಹಾಂ, ಮಧ್ಯಾಹ್ನದ ಊಟದಲ್ಲಿ ತೊಂಡೆಕಾಯಿ ಗೇರು ಬೀಜದ ಪಲ್ಯ, ಗುಜ್ಜೆ ಪಲ್ಯ, ಕೋಸಂಬರಿ, ಅವಿಲು, ಪೈನಾಪಲ್, ಮೆಣಸುಗಾಯಿ, ಟೊಮೆಟೊ ಸಾರು ಮತ್ತು ಹಪ್ಪಳ, ಸಿಹಿ ಕುಂಬಳ ಮತ್ತು ಬಾಳೆಕಾಯಿ ಸಾಂಬಾರು, ತೊಂಡೆ ಮತ್ತು ಸವತೆಯ ಮೇಲಾರ ಅಂದರೆ ಮಜ್ಜಿಗೆ ಹುಳಿ, ಘೀ ರೈಸ್ ಮತ್ತು ಕೂರ್ಮಾ, ರುಚಿ ರುಚಿಯಾದ ಹೋಳಿಗೆ, ಸವಿಯಾದ ಚಾಕ್ಲೇಟ್ ಬರ್ಫಿ, ಪರಿಮಳ ಸಣ್ಣಕ್ಕಿಯ ಪಾಯಸ, ನೇಂದ್ರ ಬಾಳೆಹಣ್ಣಿನ ಪಾಯಸ, ಆಲೂ ಬೋಂಡ, ಹಾಗೆ ಉಪ್ಪಿನಕಾಯಿ, ಮೊಸರು ಇವೆಲ್ಲವೂ ರುಚಿ ರುಚಿಯಾಗಿ ಉಪನಯನದ ಊಟದ ಸವಿನೆನಪು ಸವಿಯಾಗಿದ್ದುದರಿಂದ
ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಹವ್ಯಕ ವಿಶೇಷದ ಇಂತಹ ಅಡುಗೆಗಳು ತುಂಬ ರುಚಿಯಾಗಿರುತ್ತವೆ. ಹಾಗೆಯೇ ಮೊದಲೇ ಹೇಳಿದಂತೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡುವಂತಹ ಇಂತಹ ಅಡುಗೆಗಳು ರುಚಿಯಾಗೂ ಇರುತ್ತವೆ. ಪ್ರತಿಯೊಂದು ಅಡುಗೆಯನ್ನು ವಿಚಾರಣೆಗಾಗಿ ಕೇಳುವ ಕ್ರಮವು ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಕಾಣುವಂತಹದ್ದು. ನಾನಿಲ್ಲಿ ಎಲ್ಲ ವಿಡಿಯೋಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ನೇಂದ್ರ ಬಾಳೆಹಣ್ಣಿನ ಪಾಯಸವು ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿರುವಂತಹದ್ದು. ಊಟ ಮಾಡುವಾಗ ಗ್ರಂಥವನ್ನು ಹೇಳುತ್ತಾ ಭೋಜನವನ್ನು ಸ್ವೀಕರಿಸುವ ಕ್ಷಣಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹಂಚಿಕೊಳ್ತೀನಿ. ಸತೀಶ್ ಅಣ್ಣನು ಮಾಡುವ ಈ ಹೋಳಿಗೆಯು ಪಡಾರ್ನ ನನ್ನ ಮಗಳ ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು. ಜೊತೆಗೆ ಇದು ಚಾಕ್ಲೇಟ್ ಬರ್ಫಿ, ನಂತರ ತಂಪು ತಂಪಾದ ಫ್ರೂಟ್ಸ್ ಐಸ್ ಕ್ರೀಮ್, ಬಿಸಿ ಬಿಸಿ ಆಲೂ ಬೋಂಡ, ನಂತರದಲ್ಲಿ ಮಜ್ಜಿಗೆ ಹುಳಿ, ಕೊನೆಯಲ್ಲಿ ಮೊಸರಿನ ಜೊತೆಗೆ ಪರಿಮಳಯುಕ್ತವಾದ ಉಪ್ಪಿನಕಾಯಿಯು ಜೊತೆಗೂಡಿದಾಗ ಇನ್ನೂ ರುಚಿಯಾಗಿತ್ತು. 700 ಜನರಿಗಿಂತಲೂ ಹೆಚ್ಚಿಗೆ ಇದ್ದುದರಿಂದ ಬಫೆ ಸಿಸ್ಟಮನ್ನು ಇಟ್ಟಿದ್ದರು. ಎಲ್ಲರದು ಒಂದ್ಸಲ ಮಾಡುವನ. ನಮಗೆಲ್ಲ ಊಟ ಬಡಿಸಿ ಕೊನೆಯಲ್ಲಿ ಊಟ ಮಾಡ್ತಾ ಇದ್ದವು ಅಲ್ಲನ. ನಮಗೆಲ್ಲ ಊಟ ಬಡಿಸಿ ಆಮೇಲೆ ಕೊನೆಯಲ್ಲಿ ಊಟ ಮಾಡ್ತಾ ಇದ್ದವು. ಸರಿಯಾಗಿ ಊಟ ಬಡಿ, ನಂಗೋಕೆಲ್ಲ ಚಂದ ಬಡಿಸಿದ್ರಿ. ಸರಿಯಾಗಿ ಊಟ ಮಾಡಿ, ಚಂದ ಚಂದ ಅಡುಗೆ ಆಗಿತ್ತು, ಚಲೋ ಅಡುಗೆ ಆಗಿತ್ತು ಅಲ್ಲ. ನಮಗೆಲ್ಲ ಬಡಿಸಿ ಲಾಸ್ಟಲ್ಲಿ ಕೂತ್ಕೊಂಡಿದ್ರಲ್ದ. ನಗೆ ಮಾಡ ನೀವು ಖುಷಿ ಆದ್ರೆ ನಗೆ ಮಾಡವು. ಖುಷಿ ಆಯ್ತಿಲ್ಲ ಎಲ್ಲ ಹತ್ತೋಗಿದ್ರೆ. ನಿಮ್ದು ಯಾರೂ ತೆಗೆಯವರೇ ಇಲ್ಲ. ಹಾಂ ಹಾಂ ಅಲ್ಲ, ನಿಮ್ಮ ಫೋಟೋಗ್ರಫಿ ಬಗ್ಗೆ ಎಲ್ರಿಗೂ ಖುಷಿ ಇದೆ. ಥ್ಯಾಂಕ್ ಯು. ಹಾಂ ನೋಡಿ, ಇವರೆಲ್ಲ ಪಡಾರ್ನಲ್ಲಿ ದಿನನಿತ್ಯ ಬರುವವರು. ಸುನೀತಾ, ಕುಸುಮ ಅವರು ಊಟ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಂಡ್ರೆ. ನೋಡಿ, ಇವರು ಸೆಕೆಂಡ್ ರೌಂಡ್ಗೆ ಬಡಿಸ್ತಾ ಇರೋರು. ಹಾಂ, ಇವ್ರ ಹತ್ರ ಅಲ್ಲ, ಇವರಿಂದಾಗಿ ನಮಗೆ ಕೋಲ ನೋಡಲಿಕ್ಕೆ ಸಿಕ್ಕಿದ್ದು ನಿನ್ನೆ. ಹೌದು, ಕೋಲದ ವಿಡಿಯೋ ಆಯ್ತು. ಹಾಂ, ಅಲ್ಲ ಮೊದಲೇ ಗೊತ್ತಾಗಿದ್ರೆ ಅಲ್ಲ ಪಡಾರಿ ಬಂದವೆಲ್ಲ ಬಂದ್ಬಿಡ್ತಿದ್ದ. ಅಲ್ಲ ಅಲ್ಲ ಅವರದ್ದ ಆಗೋದು. ನಿಮ್ಮನೆ ಮುಂಡಿಗಡ್ಡೆ ಅವ್ರದ್ದು ಮೇಲಾರ ಮಾಡಿದ್ದು. ಯಾವುದು ರುಚಿ ಅನಿಸ್ತು? ಅಲ್ಲ, ಊಟದಲ್ಲಿ ಫೇವ್ರೇಟ್ ಆಗಿದ್ದು ಯಾವುದು? ಹಾಂ, ಬೋಂಡನಾ? ಮತ್ತೆ ಒಬ್ಬಟ್ಟು. ನಿಮಗೆ
ಪಾಯಸ, ಬಾಳೆಹಣ್ಣು ಪಾಯಸ, ನೇಂದ್ರ ಬಾಳೆಹಣ್ಣು ಅದು ಇಲ್ಲಿ ಮಾತ್ರ ಸಿಗುತ್ತೆ. ಬೆಂಗಳೂರಿನಲ್ಲಿ ಅಪರೂಪದಲ್ಲಿ ಒಂದೊಂದು ಕಡೆ ಇರುತ್ತೆ. ನನಗೆಲ್ಲ ಇಷ್ಟ ಆಯ್ತು. ನೀವು ಹೌದು, ನಿಮಗೆ ಎಲ್ಲ ಯಾವುದು ಇಷ್ಟ ಆಯಿತು ನಿಮಗೆ? ಅಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟ ಆಗಿದ್ದು ಗೀ ರೈಸ್. ಗೀ ರೈಸು, ಅಲ್ಲ, ಊಟದಲ್ಲಿ ಗೀ ರೈಸು, ಗೀ ರೈಸು, ಪೂಜೆಯಲ್ಲಿ ರುದ್ರಪಾರಾಯಣ. ಹಾಂ ನೋಡಿ, ನಾವು 4 ದಿವಸದಿಂದ ಪಡಾರಲ್ಲಿ ಇವ್ರ ಕೈ ರುಚಿಯಲ್ಲಿ ಎಷ್ಟು ರುಚಿಯಾದ ಅಡುಗೆಯನ್ನು ಊಟ ಮಾಡ್ತಾ ಇದ್ರು ಕಿರಣ್ ಫುಂಟಿನಿ ಅವರು ಮತ್ತು ಸತೀಶ್ ಅಣ್ಣವರು. ನಿಮಗೂ ಏನೋ ಬೇಕಾದರೆ ಇವ್ರ ನಂಬರನ್ನು ಹಾಕಿರ್ತೀನಿ, ಇವರ ಕೈ ರುಚಿಯನ್ನು ಸವಿಬಹುದು. ನಾನು ನಂಬರನ್ನು ಅಲ್ಲೇ ಹಾಕಿರ್ತೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.